ಮಂಗಳೂರಿನ ಕಂಕನಾಡಿಯಲ್ಲಿ ಕಳೆದ ಶುಕ್ರವಾರದಂದು ರಸ್ತೆಯನ್ನ ಬಂದ್ ಮಾಡಿ ನಮಾಜ್ ಮಾಡಿದ ಪ್ರಕರಣವನ್ನ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದಾಖಲು ಮಾಡಿದ್ರು. ಆದರೆ ಇದೀಗ ಪೊಲೀಸರು ಬಿ ರಿಪೋರ್ಟ್ ದಾಖಲಿಸಿ ಪ್ರಕರಣವನ್ನ ಹಿಂದಕ್ಕೆ ಪಡೆದುಕೊಂಡು ಎಫ್ಐಆರ್ ದಾಖಲಿಸಿದ್ದ ಪೊಲೀಸ್ ಅಧಿಕಾರಿಯನ್ನ ರಜೆ ಮೇಲೆ ಕಳುಹಿಸಲಾಗಿದೆ. ನಮಾಜ್ ಪ್ರಕರಣವನ್ನ ಮುಂದಿಟ್ಟುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಕೋಮು ಉದ್ರೇಕಕಾರಿ ಸಂದೇಶಗಳನ್ನು ಹರಿಯಬಿಟ್ಟ ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಸಹ ಕಾರ್ಯದರ್ಶಿ ಶರಣ್ ಪಂಪೇಲ್ ವಿರುದ್ಧ ಎಫ್ಐಆರ್ ದಾಖಲಿಸಿದ ಘಟನೆಯನ್ನು ಖಂಡಿಸಿ ಇಂದು ವಿಶ್ವ ಹಿಂದೂ ಪರಿಷತ್ ಮತ್ತು ವಿವಿಧ ಹಿಂದೂ ಪರ ಸಂಘಟನೆಗಳಿಂದ ಕದ್ರಿ ಮಲ್ಲಿಕಟ್ಟೆ ದ್ವಾರದ ಬಳಿ ಪ್ರತಿಭಟನೆ ನಡೆಸಿತು. ಸಂಘಟನೆಯ ಮುಖಂಡರಾದ ಜಗದೀಶ್ ಶೇನವ, ಶಿವಾನಂದ ಮೆಂಡನ್, ಪುನೀತ್ ಅತ್ತಾವರ, ಬಿಜೆಪಿ ರಾಜ್ಯಾಧ್ಯಕ್ಷ ಸತೀಶ್ ಕುಂಪಲ ಸೇರಿದಂತೆ ಹಲವು ಮಂದಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ ಹಿಂದೂ ಸಂಘಟನೆ ನಾಯಕರ ಮೇಲೆ ಪ್ರಕರಣ ದಾಖಲಿಸಿ ಕೋಮು ಗಲಭೆಗೆ ಸರ್ಕಾರವೇ ಕಾರಣ ಆಗ್ತಾ ಇದೆ ಅಂತ ನಾಯಕರು ಆರೋಪಿಸಿದ್ದಾರೆ. ಜಾಗೃತ ಸಮಾಜ ಎದ್ದಿದೆ, ಹಿಂದೂಗಳನ್ನ ಕೆಣಕುವ ಕೆಲಸ ಮಾಡದಿರಿ ಅಂತ ನಗರ ಪೊಲೀಸ್ ಕಮಿಷನರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ಗೆ ಈ ಸಮಾಜದ ಶಾಂತಿಯನ್ನು ಹೀಗೆ ಇರಲಿಕ್ಕೆ ಮಾಡುವುದು ನಿಮ್ಮ ಕರ್ತವ್ಯ. ಇದು ಸ್ಪಷ್ಟವಾಗಿ ಹೇಳ್ತೇನೆ. ಇನ್ನೂ ನಮಾಜ್ ಮಾಡಲಿಕ್ಕೆ ಬಿಡಬಾರ್ದು, ಕಾನೂನು ಉಲ್ಲಂಘನೆ ಮಾಡಲಿಕ್ಕೆ ಬಿಡಬಾರ್ದು. ಕಾನೂನಿನ ಸಮಸ್ಯೆ, ಶಾಂತಿ ಮತ್ತು ಕಾನೂನಿಗೆ ಸಮಸ್ಯೆ ಆಗ್ಬೋದು ಅಂತ ಈ ಮುಖಾಂತರ ಎಚ್ಚರಿಕೆ ಕೊಟ್ಟು ಏನೆಲ್ಲ ತಪ್ಪು ಮಾಡಿದ್ದೀರಿ ನೀವು ಕಾಂಗ್ರೆಸ್ಸನ್ನು ಓಲೈಕೆ ಮಾಡಲಿಕ್ಕೆ ಅದನ್ನು ಸರಿಪಡಿಸಿ. ಇಲ್ಲವಾದಲ್ಲಿ ಮುಂದಿನ ದಿವಸಗಳಲ್ಲಿ ನಿಮಗೆ ನಿಮ್ಮ ಅಚ್ಚೇ ದಿನ ಇಲ್ಲಿ ಹೋಗ್ಬೋದು. ನಮಗೆ ಅಚ್ಚೇ ದಿನ ಬರ್ತದೆ, ನಿಮ್ಮ ಅಚ್ಚೇ ದಿನ ಸರ್ವನಾಶ ಆಗ್ತದೆ. ನಾನು ಹೇಳ್ತೇನೆ, ಇಂಥ ಸಣ್ಣ ಸಣ್ಣ ಗಲಾಟೆ ಹೋಗಿ ಎಲ್ಲೆಲ್ಲಿಯೂ ಮುಟ್ಟಿದ ವಾತಾವರಣ ಘಟನೆ ಇಲ್ಲಿ ನಡೆದಿದೆ. ಅಂಥದ್ದಕ್ಕೆ ಅವಕಾಶ ಕೊಡಬೇಡಿ. ಏನು ಪೊಲೀಸ್ನವರು ತಪ್ಪು ಮಾಡಿದ್ದೀರಿ ಅದನ್ನು ಸರಿಪಡಿಸಿಕೊಳ್ಳುತ್ತಂತ ಹೇಳ್ತಾ ಎಲ್ಲ ಕಾಂಗ್ರೆಸ್ಸಿನ ನಾಯಕರು, ಈ ಹಿಂದೂ ವಿರೋಧಿ ನಾಯಕರು ಹೋಗಿ, ಮುಸಲ್ಮಾನ ಸಂಘಟನೆಗಳೆಲ್ಲರೂ ನಾಯಕರು ಹೋಗಿ ಅದನ್ನು ಹಿಂಪಡಿಬೇಕಂತ ಕಮಿಷನರಿಗೆ ಒತ್ತಡವನ್ನು ಹಾಕ್ತಾರೆ. ಆ ಮರುದಿವಸ, ನಿನ್ನೆ ದಿವಸ ಆ ಕೇಸನ್ನ ಕಮಿಷನರು ಹಿಂಪಡೀತಾರೆ. ಸುಮೋಟ ಕೇಸನ್ನ ಬಿ ರಿಪೋರ್ಟ್ ಹಾಕಿ ಹಿಂಪಡೀತಾರೆ. ಆನಂತರ ಆ ಒಂದು ಕದ್ರಿ ಪೊಲೀಸ್ ಠಾಣೆಯ ಸರ್ಕಲನ್ನ ಕಡ್ಡಾಯವಾಗಿ ರಜೆಯ ಮೇಲೆ ಅವರನ್ನು ಕಳಿಸ್ತಾರೆ. ಅದೇ ರೀತಿ ನಮ್ಮ ಹೇಳಿಕೆ ಕೊಟ್ಟಂತ ಶರಣ್ ಪಂಪೇಲ್ ಮೇಲೆ, ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತದ ಸಹ ಕಾರ್ಯದರ್ಶಿಯ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡ್ತಾರೆ. ಹಾಗಾಗಿ ಈ ಹಿಂದೂ ವಿರೋಧಿ ಸರ್ಕಾರ ನಿರಂತರವಾಗಿ ಇಂಥ ಒಂದು ಕೃತ್ಯವನ್ನ ಮಾಡಿಕೊಂಡು ಬರ್ತಾ ಇದೆ. ಹಾಗಾಗಿ ನಮ್ದು ಆಗ್ರಹ ಇಷ್ಟೇ, ಆ ಸುಮೋಟ ಕೇಸನ್ನು ನೀವು ಬಿ ರಿಪೋರ್ಟ್ ಆಗಿ ತೆಗೆದಿದ್ದೀರಾ. ಯಾರು ತೊಂದರೆ ಮಾಡಿದ್ದಾರೆ, ಯಾರು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ದಾರೆ, ಯಾರು ಇಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡಬೇಕಂತ ರಸ್ತೆ ಮಧ್ಯದಲ್ಲಿ ನಮಾಜನ್ನ ಮಾಡಿದ್ದಾರೆ, ಅವರ ಮೇಲೆ ಕೇಸ್ ಆಗಬೇಕಿತ್ತು. ಆ ಕೇಸನ್ನ ಈ ಸರ್ಕಾರದ ಒತ್ತಡಕ್ಕೆ ಮಣಿದು ನೀವು ಹಿಂಪಡೆದಿದ್ದೀರಿ. ಅನಂತರ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತದ ಸಹ ಕಾರ್ಯದರ್ಶಿ ಶರಣ್ ಪಂಪೇಲ್ ಅವರ ಮೇಲೆ ಕೇಸ್ ಹಾಕಿದ್ದೀರಿ. ಈ ಕೇಸನ್ನು ಹಿಂಪಡಿಬೇಕು ತಕ್ಷಣ. ನೀವು ಬಿ ರಿಪೋರ್ಟ್ ಹಾಕಿ ಕೇಸನ್ನು ಹಿಂಪಡಿಬೇಕಂತ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಂಗಳೂರು ಜಿಲ್ಲೆಯ ವತಿಯಿಂದ ನಾವು ಪ್ರತಿಭಟನೆಯನ್ನ